ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ದಲ್ಲಿ ಏನೇನಿದೆ ನೋಡೋಣ ಬನ್ನಿ. ಯಾ ಆಂಟಿ ತೋರಿಸ್ಲಿ ಹೆಂಗೆ ಅದ ಮುಂಜಾನೆ ಮಧ್ಯಾಹ್ನ ನೋಡತ್ತಿದ್ದಿಲ್ಲ ಆ ಫೋನ. ಮಧ್ಯಾಹ್ನ ನೋಡತ್ತಿದ್ದಿಲ್ಲ ಪ್ರಿಷಾ ಪಾಪ ಇದ್ದಾಗೇನು ವಿಡಿಯೋ ಅದು ಬೇಕಾ? ಹೌದು ಬೇಕು. ನೀನ್ ಪಾಪ ಮಕ್ಕೊಂತು ಜುಜ್ಜು ಮಾಡಕತ್ ಪಾಪ ಬುಷ್ ಮಾಡ್ಸಿದಿ. ಯಾರಿಗೆ ಮಮ್ಮಾಗ ಬಡಿಯಾಕತ್ತಿ? ನೀನ ನೋಡಕ್ಕೆ ಕೆಲ್ಸಕ್ಕೆಲ್ಲ ಜಗಳ ನೀ ಯಾಕೆ ಬಡಿಯಾಕತ್ತಿ? ಮಾತಾಡ್ ಮತ್ತೆ ಗಪ್ಪಾದಿ ಬಾಯಿ. What is this? Bird. What is this? ಅದು ಬೇಳೆ. The belly. ಉಗ್ಗು ಕೊಡುತ್ತೆ ಮತ್ತೆ ಉಗ್ಗು ಬೇಕಂತಾರೆ. ಹಿಡಿತಿ ಕೆಳಗ ಮತ್ತೆ ತಪ್ಪಕೊಂಡ್ರ ಹಾಗೆ ಬೇಡ. ಮಲ್ಲ ಇದು ಕ್ಯಾಬೇಜ್ ಇದು ತಿಂತೀನಿ ಹಂಗೆ ಚಲೋ ಐತಿದು. ಇವತ್ತು ಚಪಾತಿ ಕ್ಯಾಬೇಜ್ ಪಲ್ಯ ಮಮ್ಮ ಮಾಡಿಸ್ತೀನಿ. ಚಲೋ ಆಗ್ತೈತಿ ಪಲ್ಯ, ಬಾಜಿ ಮಸ್ತ್ ಆಗ್ತೈತಿ. ಎಲ್ಲ ತರ ತಿನ್ಬೇಕು. ಹಿಡ್ಕೊ ಹಂಗ ತಿಂತೀನ. ಚಳಿ
ಒಳ್ಳೆ ಚಲೋ ಮಸ್ತು ಕುಡಿರ್ಬೇಕು ಅಳಗಾಡ್ಬಾರ್ದಂಗ Dola. Amma dola. ಡೋಳ Ika. Tikola. Tatu. Ati dola. Dola, 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 dola. ಊಟಕ್ಕೆ ಡೋಳ Tatu dola. Dola, 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 tatu. Amma garbage kar malati. Amma garbage kar malati. ಕ್ಯಾಬೇಜ್ ಕಟ್ ಮಾಡ Kuda garbage kar malati. ಪ್ರಿಸಾಗ ಆಮೇಲೆ ಚಪಾತಿ ಕ್ಯಾಬೇಜ್ ಪಲ್ಯ ಮಾಡಿ ತಿನ್ಸೋದು Na sinjalu bala. ಯಾಕ Chapati hit. Piku. ಚಪಾತಿ ಅಷ್ಟ Chapati hit. Agi malati. Amma agi malati. ಅಮ್ಮ ಅಡಿಗೆ ಮಾಡಕತ್ತಾಳ ಪಿಸಾಗ ಬಂದಾಳಲ್ಲ ಅದಕ್ಕೆ ಪಿಸಾಗ ಬಿಸಿ ಬಿಸಿ ಅಮ್ಮ ಬೇಕು Akita may puto. Puto. Aya! Akita may puto. Akita may puto. ಏನ್ ಬೇಕು Amma tiki puto ಬೇಕು. Amma tiki puto ಬೇಕು. ಫೋಟೋ ಎಲ್ಲ ಐತ್ಲ Amma tiki puto ಬೇಕು. ಅಮ್ಮ ಚಿಕ್ಕ ಎಲ್ಲಿದಾರ ಫೋಟೋದಾಗ ನೋಡುದು Amma tiki puto ಬೇಕು. ಎಲ್ಲೈತಿ Ikili. ಕೊಡ್ತೇನೆ ತಡಿ ಪ್ರೀಶಾ ಇಲ್ಲಿದ್ದೀನಿ ಇಲ್ಲೇ ಕುಂಟ್ರೆ ಬೀಳ್ತಿ ಮತ್ತ ಆ ಕಡೆ ಇಲ್ಲೇ ಕುಂಟ್ರಬೇಕಪ್ಪನ ಹತ್ ಬೇಡ ಅದ್ರ ಮೇಲೆ ಕೂಡಲ್ Amma tiki ba. ಈ ಕಡೆ ಬಾ ಈ ಕಡೆ ಬಾ ಅವ್ವ ಸೂತಕತ್ತಲ್ಲ ಪ್ರೀಶಾ Ketika ketigala betadu mati dola 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 dum satu dola ಮುಗೀತು ಅಷ್ಟ dil lagi ketika liga ketigol betadu mati dola
ಬಿಡೋದ್ನ ಐತಿ ನೀನು ಜಗ್ಬೇಡ. ಆಯ್ತು. ಆಯ್ತು. ನೋಡ್ರಿ ಪ್ರಿಷಾ ಇಲ್ಲಿ ಸೋಫಾ ಮೇಲೆ ಮಕ್ಕೊಂಡು ಟಿವಿ ನೋಡಕತ್ತಾಳು. ಆಕಿನ ಪಾಪುಗಳ್ನ ಇಲ್ಲಿ ಮಲಗ್ಸಾಳ್ರಿ. 2 ಪಾಪ ಇಲ್ಲಿ ಮಲಗ್ಸಾಳ್ರಿ. ಇಲ್ಲಿ ತೊಟ್ಲಾಕ ಹಾಲಿ ಬಿಟ್ಟಾಳ್ರಿ. ಮನೆಯೆಲ್ಲ ಹೆಂಗೆ ಮಾಡಿದಾಳೆ ನೋಡ್ರಿ ಪ್ರಿಷಾ ಎಲ್ಲ. ನಮ್ಮ ಪ್ರಿಷಾ ಪುಟ್ಟಿ ಬಂದಾಗಿಂದ ನಮ್ಮ ಮನೆ ಕ್ಲೀನೇ ಇಲ್ಲ ನೋಡ್ರಿ. ಇವತ್ತಿನ ಸುಭಾಷಿತ: ಶರೀರದ ಭಾರ ಹೆಚ್ಚಾದರೆ ವ್ಯಾಯಾಮ ಮಾಡಬೇಕು, ಮನಸ್ಸಿನ ಭಾರ ಹೆಚ್ಚಾದರೆ ಧ್ಯಾನ ಮಾಡಬೇಕು, ಸಂಪತ್ತಿನ ಭಾರ ಹೆಚ್ಚಾದರೆ ಯೋಗ್ಯರಿಗೆ ದಾನ ಮಾಡಬೇಕು ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ. ಯಾರು ನನ್ನ ವಿಡಿಯೋದನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.